ಪ್ರೀತಿಯ ಸ್ನೇಹಿತರೆ, ಮಂಗಳೂರು ಗುಳ್ಳ ಅಥವಾ ಉಡುಪಿಯ ಗುಳ್ಳ ಈ ಬದನೆಕಾಯಲ್ಲಿ ಒಂದು ರುಚಿಕರವಾದಂಥ ಗೊಜ್ಜನ್ನು ಮಾಡಿದ್ದೀನಿ. ಈ ಗೊಜ್ಜು ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ನನ್ನ ಸ್ನೇಹಿತರಾದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಬೇಕು ಅಂತ ಕೇಳ್ಕೊತೀನಿ. ಬನ್ನಿ, ತಡೆಯಾತಕ್ಕೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಬೆಂಬಲ ನನಗೆ ಹೀಗೆ ಮುಂದುವರಿತಾ ಇರಲಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನೋಡಿ, ಉಡುಪಿ ಗುಳ್ಳ ಅಥವಾ ಮಂಗಳೂರು ಗುಳ್ಳ ಬದನೆಕಾಯಿ ಇದು ನನ್ನ ಸ್ನೇಹಿತನ ಜಾಗದಲ್ಲಿ ಬೆಳೆದಿದೆ. ಒಂದು ಬದನೆಕಾಯಿ ಗಿಡ, ಅದರಲ್ಲಿ ತುಂಬ ಬಿಡುತ್ತೆ. ಅದನ್ನು ನಾನು ಕಿತ್ಕೊಂಬರ್ತೀನಿ. ಪಾಪ ಅವನು ನನಗೆ ಕೊಡ್ತಾನೆ, ತೊಗೊಂಡೋಗು ಮಾಡು ಅಂತ. ನಾನು ಕಿತ್ಕೊಂಬಂದು ಇವತ್ತು ಇದರಲ್ಲಿ ನಿಮಗೆ ಉಡುಪಿ ಕಡೆಯ ಒಂದು ಸಾಂಬಾರನ್ನು ಸಹ, ರುಚಿಕರವಾದ ಸುಲಭವಾದ ಸಾಂಬಾರನ್ನು ಸಹ ಮಾಡಿ ತೋರಿಸಿದ್ದೆ. ನೋಡಿಲ್ಲ ಅಂದರೆ ನೋಡಿ, ನನ್ನ ಚಾನಲ್ನಲ್ಲಿದೆ. ಈಗ ನಾನು ಇದರಲ್ಲಿ ನಮ್ಮ ಮನೆಯಲ್ಲಿ ನಾವು ಮಾಡ್ತಕ್ಕಂಥ ಬದನೆಕಾಯಿ ಗೊಜ್ಜನ್ನು ನಾನು ಮಾಡ್ತೀನಿ. ಇದು ಸಾಕಾಗಲಿಲ್ಲ ಅಂದರೆ ಇದ್ರ ಜೊತೆಗೆ ನಾನು ಸ್ವಲ್ಪ ನಮ್ಮ ಮೈಸೂರು ಬದನೆಕಾಯಿಯನ್ನು ಸೇರಿಸ್ಕೊತೀನಿ. ಯಾಕಂದರೆ ನಾನು 2 ದಿನಕ್ಕೆ ಮಾಡೋದು ಅಂತ ನಿಮಗೆ ಗೊತ್ತು, 2 ದಿನಕ್ಕೆ ಆಗುವಷ್ಟು ಅದಕ್ಕೆ ಸರಿ ಹೊಂದ್ಕೊಳ್ಳೋಂಗೆ ನಾನು ಮಾಡ್ಕೊತೀನಿ. ಇವತ್ತು ನಾನು ಇದರಲ್ಲಿ ಮಾಡ್ತಕ್ಕಂಥ ಗೊಜ್ಜಿನ ವಿಧಾನವನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಮುಂದೆ. ಈಗ ಮೊದಲು ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದನ್ನು ಹೆಚ್ಕೊಂಡ್ಬಿಟ್ಟು ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈ ರೀತಿ ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ನೀರೊಳಗಡೆ ಹಾಕಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ನೀರೊಳಗಡೆ ಇದೆ. ಈಗ 1-2 ಗೆಂಡೆ ಈರುಳ್ಳಿಯನ್ನು ಹೆಚ್ಕೊಂಡ್ಬಿಡ್ತೀನಿ ಇದೇ ರೀತಿ ಉದ್ದುದ್ದಕ್ಕೆ. ಇದ್ರ ಜೊತೆಗೆ ನಾನು ಈರುಳ್ಳಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಮಾಡೋ ವಿಧಾನ ಮುಂದೆ ತೋರಿಸ್ತಾ ಹೋಗ್ತೀನಿ. ಈಗ ಈರುಳ್ಳಿಯನ್ನು ಮೊದಲಿಗೆ ಹೆಚ್ಚಿಟ್ಕೊಂಡು ನಂತರ ಗೊಜ್ಜಿಗೆ ಏನೇನು ರುಬ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಬದನೆಕಾಯಿ ಜೊತೆಗೆ 3 ಗೆಂಡೆ ಈರುಳ್ಳಿಯನ್ನು ಈಗ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. 3 ಸಣ್ಣ ಹುಳಿ ಟೊಮೆಟೊವನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ. ಈಗ ನೋಡಿ, ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. 2-3 ಸ್ಪೂನು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ಈರುಳ್ಳಿಯನ್ನು ಹಾಕ್ಕೊತೀನಿ. ಮೊದಲು ಸ್ವಲ್ಪ ಅದನ್ನು ಬಾಡಿಸ್ಕೊತೀನಿ. ಸ್ನೇಹಿತರೆ ನೋಡಿ, ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಬದನೆಕಾಯಿ ಹಾಕ್ಕೋತೀನಿ. ನಂತರ ಟೊಮೆಟೊವನ್ನು ಹಾಕ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಬದನೆಕಾಯಿ ಸಂಪೂರ್ಣ ಹಾಕ್ಕೊಂಡಿದ್ದೀನಿ. 1 kg ಬಂತು. ನನ್ನ ಸ್ನೇಹಿತನಿಗೆ ಧನ್ಯವಾದ ಹೇಳ್ತೀನಿ ಈ ಮುಖಾಂತರ. ಹಾಗೆ ಈಗ ಟೊಮೆಟೊನು ಹಾಕೋತಾ ಇದ್ದೀನಿ. ಈಗ ಇಲ್ಲಿಗೆ ನಾನು ಬೇಗ ಇದಾಗಲಿ ಅಂತ, ಬೇಯಲಿ ಅಂತ ಉಡಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ, ಅಂದರೆ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ. ಈಗ ಇದಕ್ಕೆ ಅಡಿಗೆ ಅರಿಶಿಣವನ್ನು ಹಾಕ್ಕೊತೀನಿ. ನಂತರ ಮಿಕ್ಸ್ ಮಾಡ್ಕೊತೀನಿ. ಸ್ನೇಹಿತರೆ ನೋಡಿ, ಅಡಿಗೆ ಅರಿಶಿನ ಹಾಕ್ಕೊಂಡು ಸಂಪೂರ್ಣ ಮಿಕ್ಸ್ ಮಾಡ್ಕೊತೀನಿ. ಈಗ ಮುಚ್ಕೊಂಡು ಮಧ್ಯ ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸ್ಕೊತೀನಿ. ಸ್ನೇಹಿತರೆ ನಾನೀಗ ಗೊಜ್ಜಿಗೆ ರುಬ್ಬೋಕ್ಕೆ ತೊಗೊಂಡಿದ್ದೀನಿ. ನೋಡಿ, ಈ ಕಪ್ಪಿನ ಅಳತೆಯಲ್ಲಿ 1 ಕಪ್ಪು ಸಂಪೂರ್ಣ ನಾನು ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಗಸಗಸೆಯನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. 3 ಸ್ಪೂನು ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 3 ಸ್ಪೂನ್ ಉರಿಗಡಲೆ, 1 ತುಂಡು ಚಕ್ಕೆ, 2 ಲವಂಗ, 1 ಏಲಕ್ಕಿ ನಿಮ್ಮಿಷ್ಟ, ಹಾಕಿದ್ರೆ ಹಾಕ್ಬೋದು, ಸ್ಕಿಪ್ ಮಾಡ್ಬೋದು. ಮತ್ತು ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹುಳಿ ಪೌಡರ್, 2 ಹುಳಿ ಟೊಮೆಟೊ, 1 ಸಣ್ಣ ಈರುಳ್ಳಿ ಗೆಂಡೆ ಮತ್ತು 1 ಹೋಳು ಸಂಪೂರ್ಣ ತೆಂಗಿನಕಾಯಿ. ಇದಿಷ್ಟನ್ನು ಹಾಕ್ಕೊಂಡು ನೀರು ಹಾಕದೆ ಈ ಹುಣಸೆ ಹುಳಿಯಲ್ಲೇ ನೀವು ರುಬ್ಕೋಬೇಕು ನುಣ್ಣಗೆ. ನೀವು ಹುಣಸೆ ಹುಳಿ ಇಲ್ಲ ಅಂತಂದರೆ ಹುಣಸೆ ಹಣ್ಣನ್ನು ನೆನೆ ಹಾಕಿರ್ತೀರಲ್ಲ, ಒಳ್ಳೆ ಹುಣಸೆ ಹಣ್ಣು ನಾರನ್ನ ಬೀಜನೆಲ್ಲ ತೆಗೆದು ನೀವು ನೆನೆ ಹಾಕಿದರೆ ಆ ಹುಣಸೆ ಹಣ್ಣು ಸಮೇತನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನಾನು ಹುಣಸೆ ಹುಳಿ ತೆಗೆದಿಟ್ಕೊಂಡಿರೋದ್ರಿಂದ ಈ ಹುಳಿಯನ್ನೇ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇಲ್ಲಿ ನೀರಿನ ಅವಶ್ಯಕತೆ ಇಲ್ಲ, ಹುಣಸೆ ಹುಳಿ ಇರೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ನಾನು ತೊಗೊಂಡಿರೋ ಪದಾರ್ಥ ಎಲ್ಲವನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಹುಣಸೆ ಹುಳಿಯನ್ನು ನಮಗೆ ಎಷ್ಟು ಬೇಕು, ಅಂದರೆ ನಾನು 2 ದಿನಕ್ಕೆ ಮಾಡ್ಕೋತಾ ಇರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ ಸ್ನೇಹಿತರೆ, ಈ ಹದದಲ್ಲಿ ರುಬ್ಕೊಂಬಂದಿದ್ದೀನಿ ಗಟ್ಟಿಗೆ. ಈಗ ಮುಂದೆ ಗೊಜ್ಜು ಮಾಡೋ ಪ್ರೊಸೀಜರ್ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ ನೋಡಿ, ಬದನೆಕಾಯಿ ಎಲ್ಲ ಬೆಂದೋಗಿದೆ. ಈ ಹದದಲ್ಲಿದ್ದರೆ ಸಾಕು. ಈಗ ನಾನು ರುಬ್ಬಿರ್ತಕ್ಕಂಥ ಈ ಪದಾರ್ಥವನ್ನು ಇದಕ್ಕೆ ಹಾಕಿ, ಕರಿಬೇವು ಸೊಪ್ಪು ಇದಕ್ಕೆ ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಆವಾಗಲೇ ಇದಕ್ಕೆ
ರುಚಿ ಹೆಚ್ಚಿಗೆ ಆಗೋದು. ಇಲ್ಲಾಂದರೆ ಬರೀ ಹುಳಿ ಉಪ್ಪು ಖಾರ ಇದ್ದರೆ ಚೆನ್ನಾಗಿರೋದಿಲ್ಲ ಗೊಜ್ಜುಗಳು. ಈಗ ಬೆಲ್ಲವನ್ನು ಹಾಕಿದ್ದೀನಿ, ಈ ರುಬ್ಬಿರೋದನ್ನು ಹಾಕ್ತೀನಿ, ಉಪ್ಪು ಹಾಕ್ತೀನಿ. ನಮಗೆ ಎಷ್ಟು ಹದ ಬೇಕು ಅಂದರೆ ನಾನು ಇದ್ರ ತುಂಬ ಮಾಡ್ಕೊತೀನಿ. ನನಗೆ ಇವತ್ತಿಗೆ ನಾಳೆಗೆ 2 ದಿನಕ್ಕೂ ಆಗುತ್ತೆ. ನಂತರ ಕುದಿಯೋಕೆ ಇಡ್ತೀನಿ. ಕುದ್ದ ಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ಕುದೀತಾ ಕುದೀತಾ ಗಟ್ಟಿ ಬರುತ್ತೆ, ಸ್ವಲ್ಪ ಸಾಕು ನಮಗೆ ಈ ಹದ. ತೀರಾ ಗಟ್ಟಿಯಾಗೋದ್ರೆ ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ಊಟಕ್ಕೆ, ತಿಂಡಿಗೆ ಎಲ್ಲದಕ್ಕೂ ಆಗುತ್ತೆ ಇದು. ಈ ರೀತಿಯಲ್ಲಿ ನಾವು ಮಾಡಿಕೊಂಡ್ರೆ ನೋಡಿದ್ರಲ್ಲ. ಈಗ ಕುದಿಯೋಕ್ಕಿಡ್ತೀನಿ. ಕುದ್ದ ಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಇದಕ್ಕೇನು ಒಗ್ಗರಣೆ ಕೊಡೋವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಇದನ್ನು ಕುದಿಯೋಕ್ಕಿಡೋಣ. ಪ್ರೀತಿಯ ಸ್ನೇಹಿತರೆ ನೋಡಿ, ರುಚಿಕರವಾದ ಗೊಜ್ಜು ರೆಡಿ ಆಯಿತು. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಅದ್ಭುತವಾಗಿದೆ. ತಿಂಡಿಗೂ ಆಗುತ್ತೆ, ಊಟಕ್ಕೂ ಆಗುತ್ತೆ, ರಾಗಿ ಹಿಟ್ಟಿಗೂ ಆಗುತ್ತೆ. ಈ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.